ನೀವೇನಾದರೂ ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ರಿಲೇಟೆಡ್ ಜಾಬ್ನ ಹುಡುಕ್ತಾ ಇದ್ದೀರಾ? ಪರ್ ಮಂತ್ ನಿಮಗೆ 18ಇಂದ 20,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ EF, PF ಮತ್ತು ಹೆಲ್ತ್ ಇನ್ಶೂರೆನ್ಸ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ 12th ಪಾಸ್ ಆಗಿದ್ದೀವಿ ಅಷ್ಟೇ, ಬೇರೆ ಏನೂ ಸ್ಕಿಲ್ಸ್ಗಳಿಲ್ಲ, ಎಕ್ಸ್ಟ್ರಾ ಕೋರ್ಸಸ್ನ ಮಾಡಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಷರ್ಸ್ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ವಾರದಲ್ಲಿ 5 ದಿನ ನೀವು ಇಲ್ಲಿ ಕೆಲಸನ ಮಾಡಬೇಕು. ಫಿಕ್ಸ್ಡ್ ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಇರುತ್ತೆ. ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದೀರಾ? ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕಂಪ್ಲೀಟ್ಲಿ ಪರ್ಮನೆಂಟ್ ಹಾಗೆ ಫುಲ್ ಟೈಮ್ ರೋಲ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇರೋದೇ ಇಲ್ಲ. ನೀವೇನಾದರೂ ಕಂಪ್ಲೀಟ್ಲಿ ಫ್ರೆಷರ್ಸ್ ಇದ್ದೀವಿ, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಈಗಷ್ಟೇ ಗ್ರ್ಯಾಜುಯೇಷನ್ ಮುಗಿಸಿದ್ದೀವಿ ಅಂದರೂ ಕೂಡ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡಿ ಕೆಲಸ ತೊಗೊಳ್ಬೋದಾಗಿರುತ್ತೆ. ನಾವು ಬರೀ 12th ಪಾಸ್ ಆಗಿದ್ದೀವಿ, ಎಕ್ಸ್ಟ್ರಾ ಕೋರ್ಸಸ್ನ ಮಾಡಿಲ್ಲ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ನಿಮಗೆ ಕರೆಕ್ಟಾಗಿ ಟೈಪ್ ಮಾಡೋಕ್ಕೆ ಬರುತ್ತೆ, ಡೇಟಾನ ಎಂಟ್ರಿ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಅವ್ರು ಬೇರೆ ಯಾವ ಸ್ಕಿಲ್ಸ್ನೂ ಕೇಳ್ತಾ ಇಲ್ಲ. ಪರ್ ಮಂತ್ ನಿಮಗೆ ಇಲ್ಲಿ 18,000ಇಂದ 20,000 ಸ್ಯಾಲ್ರಿನ ಕೊಡ್ತಾರೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಹಾಗೆ EF, PF ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಬೋನಸ್ ಎಲ್ಲ ಸೇರಿಸಿದ್ರೆ ಏನಿಲ್ಲ ಅಂದರೂ 20-25ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಒಂದು ಒಳ್ಳೆ ಕೆಲಸ. ವಾರದಲ್ಲಿ ಬರೀ 5 ದಿನ ಕೆಲಸನ ಮಾಡಬೇಕಾಗಿರುತ್ತೆ. ಫಿಕ್ಸ್ಡ್ ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಸಿಗ್ತಾ ಇರುತ್ತೆ. ಸೊ ಯಾರೆಲ್ಲ ಇಂಥ ರೋಲ್ಗೆ ಹುಡುಕ್ತಾ ಇದ್ರಿ ಅಥವಾ ಕಾಯ್ತಾ ಇದ್ರೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ನಿಮ್ಮ ರೋಲ್ ಏನಾಗಿರುತ್ತೆ, ನೀವು ಏನು ಕೆಲಸನ ಮಾಡಬೇಕು ಅಂತ ನೋಡೋದಾದರೆ, ನೀವು ಜಸ್ಟ್ ಅವ್ರು ಕೊಡೋವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ಎಂಟ್ರಿ ಮಾಡುವಂಥದ್ದು, ಅವರ ಡ್ಯಾಶ್ ಬೋರ್ಡ್ಸ್ಗಳನ್ನ ಮೇಂಟೈನ್ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸನ ನೀವು ಮಾಡಬೇಕಾಗಿರುತ್ತೆ. ಈ ವಿಡಿಯೋದಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಯಾವ ಕಂಪ್ನಿ, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವೀಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಡೇಟಾ ಎಂಟ್ರಿ ಎಕ್ಸ್ಪರ್ಟ್ ಫ್ರೆಷರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಡೇಟಾ ಎಂಟ್ರಿ ಮಾಡೋದಕ್ಕೆ ರೆಡಿ ಇದ್ದೀರಾ ಅಥವಾ ಡೇಟಾಗಳನ್ನ ಕರೆಕ್ಟಾಗಿ ಎಂಟ್ರಿ ಮಾಡೋದಕ್ಕೆ ಬರುತ್ತೆ, ಟೈಪ್ ಮಾಡೋಕ್ಕೆ ಬರುತ್ತೆ, ಅವರೆಲ್ಲ ಫ್ರೆಷರ್ಸ್ ಆಗಿದ್ರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಈ ಕಂಪ್ನಿಗೆ 4.0 ರೇಟಿಂಗ್ ಕೂಡ ಇದೆ. ನೀವಿಲ್ಲಿ ನೋಡಿದ್ರೆ 0.10 1 ಇಯರ್ವರೆಗೂ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, 1 ಇಯರ್ವರೆಗೂ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ 2.5 lakhs ಪರ್ ಆ್ಯನಮ್ ನಾವಿಲ್ಲಿ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡಿದ್ರೆ 18,000 ಸಮಥಿಂಗ್ ಬರುತ್ತೆ. ಸೊ 18ಇಂದ 20,000ವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ಗಳು ಇರೋದಿಲ್ಲ. ಸೊ ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದರೆ ನಿಮಗೆ ಜಾಬ್ ಬಗ್ಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡಿದ್ರೆ ನೀವು ಅಕ್ಯುರಸಿ ಡೇಟಾ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕರೆಕ್ಟಾಗಿ ಡೇಟಾ ಎಂಟ್ರಿಗಳನ್ನ ಮಾಡೋಕ್ಕೆ ಬರಬೇಕು, ಲೈಕ್ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಿಕೊಂಡು, ಅಥವಾ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಎಂಟರ್ ಡೇಟಾ ಇನ್ ಟು ಸ್ಪೆಸಿಫಿಕ್ ಶೀಟ್ಸ್, ಡ್ಯಾಶ್ಬೋರ್ಡ್ಸ್ ಆರ್ ಸಾಫ್ಟ್ವೇರ್ ಅಕಾರ್ಡಿಂಗ್ ಆ್ಯಂಡ್ ಎಕ್ಸಾಕ್ಟ್ಲಿ ಹ್ಯಾಂಡಲಿಂಗ್ ಲಾರ್ಜ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಅವರ ಡ್ಯಾಶ್ಬೋರ್ಡ್ಸ್ಗಳಿರುತ್ತೆ ಅಲ್ವಾ, ಅಲ್ಲಿ ಕರೆಕ್ಟಾಗಿ ನೀವು ಎಂಟ್ರಿಗಳನ್ನ ಮಾಡಬೇಕಾಗಿರುತ್ತೆ. ಬೇಸಿಕ್ಲಿ ಇಲ್ಲಿ ಹೇಗೆ ಅಂದರೆ ಅವರು ಕೆಲವೊಂದ್ಸಲ ಲಾರ್ಜರ್ ಫೈಲ್ಸ್ಗಳನ್ನ ಕೂಡ ನಿಮಗೆ ಕೊಡ್ತಾರೆ, ಅದನ್ನು ಕರೆಕ್ಟಾಗಿ ಎಂಟ್ರಿಗಳನ್ನ ಮಾಡೋದಕ್ಕೆ. ಆ ಟೈಮಲ್ಲೂ ಕೂಡ ನೀವು ಕರೆಕ್ಟಾಗಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಅಥವಾ ಎರರ್ಸ್ಗಳಿಲ್ಲದೆ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇದು ಇಂಟರ್ನಲ್ ಡೇಟಾ AI ಮೋಡ್ಗಳನ್ನ ಅಪ್ಡೇಟ್ ಮಾಡೋದಕ್ಕೂ ಕೂಡ ಕೆಲವೊಂದ್ಸಲ ವರ್ಕ್ಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ AIಗೆ ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಅದರ ರಿಲೇಟೆಡ್ ಡೇಟಾಸ್ ಕೂಡ ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ಕರೆಕ್ಟಾಗಿ ಟೈಪ್ ಮಾಡಿದಾಗ ಮಾತ್ರ AI ಮೋಡ್ಗಳು ವರ್ಕ್ ಆಗುವಂಥದ್ದು. ಸೊ ಆವಾಗ ನೀವು ಕರೆಕ್ಟಾಗಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಅಥವಾ ಎರರ್ಸ್ಗಳಿಲ್ಲದೆ ನೀವು ಟೈಪ್ನ ಮಾಡಬೇಕಾಗಿರುತ್ತೆ, ಹೇಗಿರುತ್ತೋ ಹಾಗೆ. ಸೊ ಅದರಿಂದ ನಿಮಗೆ ಆ್ಯಕ್ಯುರೇಟಿಯಾಗಿ
ಇಲ್ಲಿ ಡೇಟಾಗಳನ್ನ ಎಂಟ್ರಿ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೇಟಾ ವೆರಿಫಿಕೇಶನ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಡೇಟಾಗಳನ್ನ ವೆರಿಫೈ ಮಾಡುವಂಥದ್ದು ಅಂದರೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದ್ಸಲ ನೋಡಿ ನೀವು ಟೈಪ್ನ ಮಾಡುವಂಥದ್ದು. ಕೆಲವೊಂದ್ಸಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಬರ್ಕೊಟ್ಬಿಟ್ಟಿರ್ತಾರೆ. ಸೊ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅಂದ್ಬಿಟ್ಟು ನೀವು ಹಾಗೆ ಟೈಪ್ನ ಮಾಡುವಂಥದ್ದಲ್ಲ. ಸ್ಪೆಲ್ಲಿಂಗ್ಸ್ ಏನು ಕರೆಕ್ಟ್ ಮಾಡಬೇಕು ಅದನ್ನು ಕರೆಕ್ಟ್ ಮಾಡಿ ಟೈಪ್ ಮಾಡುವಂಥದ್ದು. ಕ್ವಾಲಿಟಿ ಕಂಟ್ರೋಲ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಸಪೋರ್ಟ್ ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ಅನಲೈಸ್ ಮಾಡೋಕ್ಕೆ ಡೇಟಾಗಳ ಟೀಮ್ಗಳ ಜೊತೆ ಆ ಪ್ರಾಜೆಕ್ಟಲ್ಲೂ ಕೂಡ ನೀವು ವರ್ಕ್ನ ಮಾಡ್ತೀರಾ, ಡೇಟಾ ಎಂಟ್ರಿಗಳನ್ನ ಮಾಡ್ತಾ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ಡೆಡ್ಲೈನ್ ಆ್ಯಂಡ್ ಪ್ರೊಡಕ್ಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆಡ್ಲೈನ್ಗಳಿರುತ್ತೆ. ಒಂದು ಪ್ರಾಜೆಕ್ಟ್ನ ನಿಮಗೆ ಕೊಟ್ಟು 1 ವೀಕ್ ಅಥವಾ 2 ವೀಕ್ಸ್ ಅಂತ ಟೈಮ್ನ ಕೊಟ್ಟು ಅದ್ರ ಒಳಗೆ ನೀವು ಎಂಟ್ರಿನ ಮಾಡಿ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ಅವ್ರು ಕೊಟ್ಟಿರೋಂಥ ಡೆಡ್ಲೈನ್ನ ನೀವು ಕಂಪ್ಲೀಟ್ ಮಾಡೋದಕ್ಕೆ ಆಗಬೇಕು. ಅದ್ರ ಮೇಲೆ ಜಾಸ್ತಿ ಟೈಮ್ನ ತೊಗೊಳೋವಂಥದ್ದು ಎಲ್ಲ ಮಾಡಬಾರ್ದು. ಟೈಮ್ ಮ್ಯಾನೇಜ್ಮೆಂಟ್ ಬರಬೇಕಾಗಿರುತ್ತೆ ನಿಮಗೆ ಅನ್ನೋದನ್ನವರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿರೋವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕ್ವಾಲಿಫಿಕೇಶನ್ಸ್ ಹಾಗೆ ಏನು ಸ್ಕಿಲ್ಸ್ಗಳು ನಿಮ್ಮಲ್ಲಿ ಇರಬೇಕು ಇಲ್ಲಿ ಕೆಲಸನ ಮಾಡೋದಕ್ಕೆ, ಅಥವಾ ನಿಮ್ಮನ್ನು ಹೈಯರ್ ಮಾಡಬೇಕು ಅಂದರೆ ಏನು ಸ್ಕಿಲ್ಗಳಿರಬೇಕು ಅನ್ನೋದನ್ನ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಮೊದಲನೇ ನೋಡಿದ್ರೆ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನಾದರೂ ಐ ಆಮ್ ಸೋ ಸಾರಿ, ಇಲ್ಲಿ ನೀವೇನಾದರೂ ಲೈಕ್ ಹೈಸ್ಕೂಲ್ ಡಿಪ್ಲೊಮೊ ಆರ್ ಬ್ಯಾಚುಲರ್ ಡಿಗ್ರಿ ಎನಿ ಡಿಪಾರ್ಟ್ಮೆಂಟ್ ವಿ ವೆಲ್ಕಮ್ ಫ್ರೆಶರ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಕೆರಿಯರ್ ಸ್ವಿಚ್ ವಿತ್ ಸ್ಟ್ರಾಂಗ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಜಸ್ಟ್ 12th ಪಾಸ್ ಆಗಿದ್ದೀರಾ, ಡಿಪ್ಲೊಮೊ ಮಾಡ್ಕೊಂಡಿದ್ದೀರಾ, ಅಥವಾ ಬ್ಯಾಚುಲರ್ ಡಿಗ್ರಿ ಮಾಡ್ಕೊಂಡಿದ್ದೀರಾ, BCom ಆ ರೀತಿ ಮಾಡ್ಕೊಂಡಿದ್ದೀರಾ, ಅಥವಾ ಡಿಪ್ಲೊಮೊ ಓದಿ ಆಮೇಲೆ ಬ್ಯಾಚುಲರ್ ಡಿಗ್ರಿಗೆ ಹೋಗಿದ್ದಾರೆ, ಅಥವಾ ಬ್ಯಾಚುಲರ್ ಡಿಗ್ರೀಸ್ನ ಮಾಡಿಕೊಂಡು ಡಿಪ್ಲೊಮೊಗೆ ಯಾವುದೇ ರೀತಿ ಸ್ವಿಚಸ್ಗಳನ್ನ ಮಾಡ್ಕೊಂಡಿದ್ರು ಕೂಡ ನೀವು ಫ್ರೆಶರ್ಸ್ ಆಗಿದ್ರು ಕೂಡ ನಾವಿಲ್ಲಿ ನಿಮ್ಮನ್ನ ವೆಲ್ಕಮ್ ಮಾಡ್ತೀವಿ. ಆದರೆ ನಿಮಗೆ ಸ್ಟ್ರಾಂಗ್ ಕಂಪ್ಯೂಟರ್ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಲ್ಯಾಪ್ಟಾಪ್ನ ಅಥವಾ ಕಂಪ್ಯೂಟರ್ಗಳನ್ನ ಯೂಸ್ ಮಾಡೋದಕ್ಕೆ ಸಾಫ್ಟ್ವೇರ್ಸ್ ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್, ಆಫೀಸ್ ಈ ರೀತಿಯಾದಂಥ ಸಾಫ್ಟ್ವೇರ್ಸ್ಗಳನ್ನ ಕರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಅದೇ ಸ್ಕಿಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ರೀಡಿಂಗ್, ಕಮ್ಯುನಿಕೇಷನ್ ಎಬಿಲಿಟಿ ಟು ಡಿಸಿಬಲ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಯೂಸ್ ಮಾಡೋದಕ್ಕೆ ಸ್ಟ್ರಾಂಗ್ ರೀಡಿಂಗ್ ಆಗಿ ಎಬಿಲಿಟಿ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಬಂತು ನೋಡಿದ್ರೆ ಟೆಕ್ನಿಕಲ್ ಸ್ಕಿಲ್ಸ್, ಗೂಗಲ್ ಶೀಟ್ ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ನ ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ಯೂಸ್ ಮಾಡೋಕ್ಕೆ ಬರಬೇಕಾಗಿರುತ್ತೆ ಪ್ರೊಫೆಷ್ನಲ್ ಮ್ಯಾನರಲ್ಲಿ ಅನ್ನೋದನ್ನ ಅವರಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ನಿಮ್ಗೆ ಏನಾದ್ರು ಗೂಗಲ್ ಶೀಟಲ್ಲಿ ಟೈಪ್ ಮಾಡೋಕ್ಕೆ ಬರುತ್ತೆ ಅಥವಾ MS ಎಕ್ಸೆಲಲ್ಲಿ ಟೈಪ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಫೋರ್ತ್ ಒಂದು ನೀವು ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಎಂಟ್ರಿನ ಮಾಡಬೇಕು, ಅಪ್ಡೇಟ್ನ ಮಾಡಬೇಕಾಗಿರುತ್ತೆ ಕ್ವಾಲಿಟಿ ಡೇಟಾಗಳನ್ನ ಅನ್ನೋದು ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ನಿಮಗೆ ಕರೆಕ್ಟಾಗಿ ಎಂಟ್ರಿ ಮಾಡೋದಕ್ಕೆ ಅಟೆನ್ಷನಿಂದ ನೀವು ಕೆಲಸನ ಮಾಡಬೇಕಾಗಿರುತ್ತೆ. ಇನ್ನು ಆರ್ಗನೈಸೇಷನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರು ಕೊಡುವಂಥ ಕೆಲಸನ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ನೀವು ಇಲ್ಲಿ ಕೆಲಸನ ಮಾಡಬೇಕು. ಹಾಗೆ ಆರ್ಗನೈಸ್ ಮಾಡಿಕೊಂಡು ಅವರ ಫೈಲ್ಸ್ಗಳನ್ನ ಅಥವಾ ಡೇಟಾಗಳನ್ನ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ. ಸೊ ಅದರಿಂದ ಟೈಮ್ ಮ್ಯಾನೇಜ್ ಮಾಡುವಂಥವ್ರು ಆರ್ಗನೈಸೇಷನ್ ಎಬಿಲಿಟಿ ಇರೋರನ್ನ ನಾವಿಲ್ಲಿ ವೆಲ್ಕಮ್ ಮಾಡ್ತೀವಿ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಯಾಕೆಂದರೆ ಡೆಡ್ಲೈನ್ನ ಕೊಡೋದ್ರಿಂದ ಅದ್ರ ಒಳಗೆ ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಆರ್ಗನೈಸೇಷನ್ ಮೆಥಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅದನ್ನೆಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಇನ್ನು 6th ಒಂದು ನೋಡಿದ್ರೆ ನಿಮಗೆ ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ಮಾತಾಡೋದಕ್ಕೆ, ಬರೆಯೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ನಿಮಗೆ ಬರಬೇಕಾಗಿರುತ್ತೆ ಇಲ್ಲಿ ಟೀಮ್ಗಳ ಜೊತೆ ಮಾತಾಡೋದಕ್ಕೆ. ಹಾಗೆ ನಿಮಗಿರೋ ಡೌಟ್ಸ್ಗಳನ್ನ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಥವಾ ಅವ್ರಿಗಿರೋ ಡೌಟ್ಸ್ಗಳನ್ನ ಅವರು ಕ್ಲಾರಿಫೈ ಮಾಡ್ಕೊಳೋದಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಟೀಮ್ ವರ್ಕ್ ಅನ್ನೋದನ್ನ 7th ಪಾಯಿಂಟ್ ಕೊಟ್ಟಿದ್ದಾರೆ. ಎಬಿಲಿಟಿ ಟು ವರ್ಕ್ ಇನ್ ಅ ಟೀಮ್ ಯು ಹೆಲ್ಪ್ ಪೀಸ್ ಆ್ಯಂಡ್ ನೀಡ್ ಟು ಕಮ್ಯುನಿಕೇಟ್ ವಿತ್ ಅ ಗ್ರೂಪ್ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ಆಗಬೇಕು. ಕೆಲವೊಂದು ಸಲ ಬೇಕಾದಾಗ ಟೀಮ್ಗಳಿಗೆ ಬಂದಿರುವಂಥ ಪ್ರಾಬ್ಲಮ್ಗಳನ್ನ ಕೂಡ ನೀವು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಆ ಆಪರ್ಚುನಿಟಿ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಫ್ಲೆಕ್ಸಿಬಲ್ ಅಂತ ಕೂಡ ಕೊಟ್ಟಿದ್ದಾರೆ. ವಿಲ್ಲಿಂಗ್ ಟು ಅಡಾಪ್ಟ್ ಅ ಶಿಫ್ಟ್ ಸೆಟಪ್ ಎನ್ವೈರ್ಮೆಂಟ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ಅವರ್ಸ್ ಟು ಮೀಟ್ ಡೆಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಅಕೇಶನಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಅಂತ ಬರುತ್ತೆ. ಆ ಟೈಮಲ್ಲಿ ನಿಮಗೆ ವರ್ಕ್ ಮಾಡೋಕ್ಕಾಗಬೇಕು, ಲೈಕ್ 1 hour, ಹಾಫ್ ಆನ್ ಅವರ್ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ವರ್ಕ್ ಮಾಡೋಕ್ಕೆ ಆಗುತ್ತೆ ಅಂತ ಟೈಮಲ್ಲಿ ಅಂದರೆ ಇಲ್ಲಿ ನಿಮಗೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಸಿಗುತ್ತೆ. ಹಾಫ್ ಆನ್ ಅವರ್ ವರ್ಕ್ ಮಾಡಿದ್ರೆ ನಿಮಗೆ 300, 400 ಆ ರೀತಿ ಎಕ್ಸ್ಟ್ರಾ ಕೂಡ ಪೇ ಮಾಡ್ತಾರೆ. ಸೊ ಆ ರೀತಿ ನಿಮ್ಗೆ ಏನಾದ್ರು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂದರೆ ಆರಾಮಾಗಿ ನಾವಿಲ್ಲಿ ನಿಮ್ಮನ್ನ ಅಪ್ಲೈನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಏನು ಬೆನಿಫಿಟ್ಸ್ಗಳಿದೆ ಅಂದರೆ ನಿಮಗೆ ಇಲ್ಲಿ ಸ್ಯಾಲ್ರಿ ನೋಡ್ಬೋದು 2.3 lakhs ಆ್ಯಂಡ್ ಅಡಿಷ್ನಲ್ ಆ್ಯನ್ಯುವಲ್ ಬೋನಸ್ ಅಪ್ ಟು 20% ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಏನಕ್ಕೆ ನಿಮಗೆ 18 ಇಂದ
20,000 ಅಂತ ಹೇಳಿದೆ ಅಂದರೆ ಇದೇ ರೀಸನ್ ಆಗಿದೆ. ಮೇಲೆ ನಿಮಗೆ 2.25 ಲ್ಯಾಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ 2.30 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ವೇರಿಯೇಟ್ ಆಗುತ್ತೆ. 18ಇಂದ 20,000 ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ನೀವು ವರ್ಕ್ ಮಾಡಿದ್ರಲ್ಲಿ 20% ಆಫ್ ಪರ್ಸೆಂಟ್ನ ನಿಮಗೆ ಬೋನಸ್ ಆಗಿ ನಾವಿಲ್ಲಿ ಕೊಡ್ತೀವಿ ಅನ್ನೋದನ್ನು ಕೂಡ ಅವರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ಹೆಲ್ತ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ರಿಮೋಟ್ ವರ್ಕಿಂಗ್ ಅರೇಂಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ನ ಕೊಡ್ತಾರೆ, ಹಾಗೆ ರಿಮೋಟ್ ವರ್ಕಿಂಗ್ ಅರೇಂಜ್ಮೆಂಟ್ಸ್ನ ಕೂಡ ಅವ್ರು ನಿಮಗೆ ಮಾಡ್ತಾರೆ. ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ ಅವೆರಡನ್ನೂ ಕೊಟ್ಟು ಕಂಪ್ನಿಯವರು ನಿಮಗೆ ಇಲ್ಲಿ ಹೈರಿಂಗ್ನ ಮಾಡ್ತಾರೆ, ನೀವೇನಾದ್ರು ಸೆಲೆಕ್ಟ್ ಆದರೆ. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನೋಡಿದ್ರೆ ಲಿವಿಂಗ್ ಎನ್ವೈರ್ಮೆಂಟ್, ಆನ್ ದ ಜಾಬ್ ಟ್ರೈನಿಂಗ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೇಟೆಡ್ ಟಾಸ್ಕ್ ಇನ್ ಸಪೋರ್ಟಿಂಗ್ ಸೆಟಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಟ್ರೈನಿಂಗ್ನು ಕೂಡ ಕೊಡ್ತಾರೆ, ಡೇಟಾ ಮ್ಯಾನೇಜ್ಮೆಂಟಲ್ಲಿ ಹೇಗೆ ವರ್ಕ್ ಮಾಡಬೇಕು ಏನು ಅಂತ. ಅದಾದಮೇಲೆ ರಿಲೇಟಿಂಗ್ ಸಪೋರ್ಟ್ಸ್ ಏನು ಬೇಕೋ ಆ ಸೆಟಪ್ನು ಕೂಡ ನಾವು ಮಾಡಿಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಮಂತ್ ನೋಡಿದ್ರೆ ಗ್ರೋತ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೋಲಲ್ಲಿ ನಿಮಗೆ ಒಂದು ಒಳ್ಳೆ ಗ್ರೋತ್ ಅಪಾರ್ಚುನಿಟಿ ಇರುತ್ತೆ. ರಿಸರ್ಚ್ ಅನಾಲಿಟಿಕ್ಸ್ ಆಗಿ ಅಥವಾ ಡೇಟಾ ಮ್ಯಾನೇಜ್ಮೆಂಟಲ್ಲಿ ಈ ರೀತಿಯಾದಂಥ ರೋಲ್ಗಳಲ್ಲಿ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹಾಗೆ ಗ್ರೋತ್ ಕೂಡ ಈ ಕಂಪ್ನಿಲಿ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಜಾಬ್ ಡೀಟೇಲ್ಸ್ನ ನೋಡಿದ್ರೆ ಟೈಮಿಂಗ್ಸ್ ಬಂದು 9 AM ಇಂದ 6 PM ಅಂತ ಹೇಳಿದ್ದಾರೆ. ಸೊ ಅದರ ಒಳಗೆ ನಿಮ್ಮ ಕೆಲಸ ಇರುತ್ತೆ. ಟೈಮಿಂಗ್ಸ್ ಇದು ಒಂದು ಕಂಪ್ಲೀಟ್ಲಿ ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಇನ್ನು ವರ್ಕ್ ಡೇಸ್ ನೋಡಿದ್ರೆ ನಿಮಗೆ 5 days a week ಇಲ್ಲಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ. ಅಕೇಶನಲಿ ಏನಾದ್ರು ಎಕ್ಸ್ಟ್ರಾ ಮಾಡಬೇಕಾಗಿರುತ್ತೆ. ಏನಾದ್ರು ಇಂಪಾರ್ಟೆಂಟ್ ವರ್ಕ್ ಬಂತು ಅಂದರೆ ಇಯರ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಇಲ್ಲಿ ಎಕ್ಸ್ಟ್ರಾ ವರ್ಕ್ನ ಮಾಡಬೇಕಾಗಿರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ಸ್ ಕೂಡ ನಾವು ಮಾಡ್ತೀವಿ ಅನ್ನೋದನ್ನ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ಲೊಕೇಶನ್ ಬಂದು ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ರೋಲ್ ಬಂದು ಡೇಟಾ ಸೈನ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಕೂಡ ಡೇಟಾ ಸೈನ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಲ್ಲೇ ಇದೆ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಲೈಕ್ ಕಾಂಟ್ರಾಕ್ಟ್ ಬೇಸ್ ಅಥವಾ 3 months ಇಂಟರ್ನ್ಶಿಪ್ ಬೇಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇದಾಗಿರುತ್ತೆ. ಇಲ್ಲಿ ಸ್ಯಾಲ್ರಿ ಸ್ಕೇಲ್ ಕೂಡ ನೀವು ನೋಡ್ಬೋದು, 2.3 ಇಂದ 3.3 ಲ್ಯಾಕ್ಸ್ ಪರ್ ಇಯರ್ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಫ್ರೆಶರ್ಸ್ಗೆ 2.3 ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಇನ್ನು ಎಕ್ಸ್ಪೀರಿಯನ್ಸ್ ಇರೋರಿಗೆ 3.3 ಲ್ಯಾಕ್ವರೆಗೂ ಸಿಗ್ತಾ ಹೋಗುತ್ತೆ ಅನ್ನೋದೇ ಅವರು ಇಲ್ಲಿ ಸ್ಪೆಸಿಫೈ ಮಾಡಿರುವಂಥದ್ದು. ಇನ್ನು ಎಜುಕೇಷನ್ಸ್ ನೋಡಿದ್ರೆ ಎನಿ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಟ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು, 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್. ಕಂಪ್ಲೀಟ್ ಆಗಿ ನಾನು ಎಲ್ಲ ಪಾಯಿಂಟ್ಸ್ನು ಹೇಳಿದ್ದೀನಿ. ನಿಮಗೆ ಏನಾದ್ರು ಡೌಟ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ನಿಮಗೆ ಅಲ್ಲಿ ಕ್ಲಾರಿಫೈ ಮಾಡಿ ಕೊಡ್ತೀನಿ. ಸೊ ಇನ್ನು ಇದಿಷ್ಟು ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಾದ್ರೆ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಇಮೇಲ್ಗಳನ್ನ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ ID ನ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ನೀವು ಅಪ್ಲೈನ ಕೂಡ ಮಾಡ್ಬೋದು. ಯಾಕಂದರೆ ನಾನು ಇಲ್ಲಿ ಲಾಗಿನ್ ಆಗದಿರೋದ್ರಿಂದ ಈ ರೀತಿ ತೋರಿಸ್ತಾ ಇದೆ. ನೀವೇನಾದರೂ ನೌಕರಿ ಆ್ಯಪಲ್ಲಿ ಲಾಗಿನ್ ಆಗಿದ್ರೆ ಅಂದರೆ ಜಸ್ಟ್ ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ನೌ ಅನ್ನೋ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ನಿಮ್ಮ ಫಾರ್ಮ್ನ ಅಥವಾ ರೆಸ್ಯೂಮ್ನ ಕಂಪ್ನಿಗೆ ಕಳಿಸ್ಕೊಡುತ್ತೆ. ಅದಾದಮೇಲೆ ಅವ್ರು ಏನಾದರೂ ನಿಮ್ಮ ರೆಸ್ಯೂಮ್ಗೆ ಇಷ್ಟ ಆಯಿತು ಅಂದರೆ ನಿಮಗೆ ಇಮೇಲ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ. ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾರೆ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಬಿಟ್ಟು ಬೇರೆ ಏನಾದ್ರು ಕ್ವೆಶನ್ಸ್ ಇದೆ, ಡೌಟ್ಸ್ ಇದೆ, ಗೊತ್ತಾಗಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.